ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ನಾ ಇವತ್ತು ಮಾವಿನ ಹಣ್ಣು ಯೂಸ್ ಮಾಡಿ ಜಾಮೂನ್ ಮಾಡಿ ತೋರಿಸ್ತೀನಿ ರೀ. ಒಂದು ಮಾವಿನ ಹಣ್ಣು ತೊಗೊಂಡಿನಿ, ತಪ್ಪಂದು ಮಾವಿನ ಹಣ್ಣು ಸಿಪ್ಪೆ ಎಲ್ಲ ತಕ್ಕೋತೀನಿ ರೀ. ತಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋತೀನಿ. ಏನು ಸ್ವಲ್ಪ ಗಂಟು ಇರಬಾರ್ದು, ಫುಲ್ಲು ಪೇಸ್ಟ್ ಆಗಬೇಕು ರೀ. ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಬಿಸಿ ಆಗ್ಯದ. ಎರಡು ಸ್ಪೂನ ತುಪ್ಪ ಹಾಕ್ಕೋತೀನಿ. ತುಪ್ಪ ಬಿಸಿಗ್ಯದ. ಒಂದು ಕಪ್ ರವೆ ಹಾಕ್ಕೋತೀನಿ ರೀ. ರವೆ ಸೂಜಿ ರವೆ ತೊಗೊಂಡಿನಿ. ರವೆ ಚೆಂದಾಗಿ ಹುರ್ಕೋಬೇಕು ರೀ. ಅದು ರವೆ ಚೆಂದಾಗಿ ಫ್ರೈ ಹುರಿದೇವಂದ್ರೆ ಜಾಮೂನ್ ಚೆಂದ ಆಗ್ತಾವೆ. ಈಗ ರವೆ ಹುರಿದದ. ಈಗೇನು ಮಾವಿನ ಹಣ್ಣು ಪೇಸ್ಟ್ ಮಾಡಿಟ್ಟಿದ್ದಲ್ರಿ ಮಿಕ್ಸಿಗೆ ಹಾಕಿ ಅದು ಹಾಕ್ಕೋತೀನಿ. ಈಗ ರವೆದಾಗೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಮಾವಿನ ಹಣ್ಣು ರವೆ ಜೊತೆ ಚೆಂದಾಗಿ ಮಿಕ್ಸ್ ಆಗಬೇಕು. ಗ್ಯಾಸ ಸಣ್ಣ ಇಡ್ಬೇಕು ರೀ. ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಟೇವಂದ್ರೆ ಚೆಂದ ಆಗ್ತದೆ. ಈಗ ಒಂದು ಕಪ್ ನೀರು ಹಾಕ್ಕೋತೀನಿ ರೀ. ನಾವು ಯಾವ ಕಪ್ಪಿಲ್ಲೇ ರವೆ ತೊಗೋತೀವಿ ಆ ಕಪ್ಪಿಲ್ಲೇ ಒಂದು ಕಪ್ ನೀರು ಹಾಕ್ಕೊಂಡೀನಿ. ಅರ್ಧ ಕಪ್ ಹಾಲು ಹಾಕ್ಕೋತೀನಿ. ನೀವು ಹಾಲು ಹಾಕ್ಕೊಳ್ಳಿಲ್ಲ ಅಂದ್ರೆ 1.5 ಕಪ್ ನೀರೇ ಹಾಕ್ಬೋದು. ನಾ ಅರ್ಧ ಕಪ್ ಹಾಲು ಹಾಕ್ಕೋತೀನಿ. ನೀವು ಇದ್ರ ಜೊತೆ ಹಾಲಿನ ಪೌಡ್ರ ಇಲ್ಲಂದ್ರೆ ಖವಾ ಇತ್ತಂದ್ರೆ ಯೂಸ್ ಮಾಡ್ಬೋದು. ಇನ್ನೂ ಟೇಸ್ಟ್ ಆಗ್ತದೆ ಜಾಮೂನು. ಈ ಥರ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗೆಲ್ಲ ಚೆಂದಾಗಿ ಮಿಕ್ಸ್ ಆಗ್ಯದ. ಇದು ಒಂದು ಪ್ಲೇಟ್ನೇ ತೆಗಿತೀನಿ ರೀ. ಇದು ಆರ್ಲಿರಿ. ಈಗ ಬಿಸಿ ಆರತನ ಪಾಕ ರೆಡಿ ಮಾಡ್ಕೋತೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡೀನಿ. 1.5 ಕಪ್ ನೀರು ಹಾಕ್ಕೋತೀನಿ. ಅದೇ ಕಪ್ಪಿಲ್ಲೇ 1.5 ಕಪ್ ಸಕ್ಕರೆ 1.5 ಕಪ್ ನೀರು ಹಾಕ್ಕೋತೀನಿ. ಈಗ ಈ ಪಾಕ ರೆಡಿ ಮಾಡ್ಕೋತೀನಿ ರೀ. 1-2 ಏಲಕ್ಕಿ ಪುಡಿ ಮಾಡಿಟ್ಟಿದ್ದೆ, ಏಲಕ್ಕಿ ಹಾಕ್ಕೋತೀನಿ. ಇದು ಪಾಕ ರೆಡಿ ಆಗ್ಯದ್ರಿ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ. ಕೆಳಗಿಳಿಸಿ ಇಡ್ತೀನಿ ರೀ. ಅದು ಈಗ ಜಾಮೂನ್ ರೆಡಿ ಮಾಡ್ಕೋತೀನಿ. ಇದು ಒಂದು ಸ್ವಲ್ಪ ತಿಕ್ಕೋತೀನಿ ರೀ. ನಾನು ಸ್ವಲ್ಪ ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ತಿಕ್ತೀನಿ ರೀ. ಜಾಮೂನ್ ಹಿಟ್ಟು ಈ ಥರ ಎಲ್ಲ ತಿಕ್ಕೊಂಡೀನಿ ರೀ. ಈಗ ಈ ಥರ ಆಗ್ಯದ ನೋಡಿರಿ ಹಿಟ್ಟು. ಇದು ಜಾಮೂನ್ ಮಾಡ್ಕೋಬೇಕ್ರಿ. ಈಗ ಜಾಮೂನ್ ಮಾಡ್ಕೋತೀನಿ ನೋಡಿರಿ. ಏನು ಸೀಳೋದಿಲ್ಲ ಏನಿಲ್ಲ. ಜಾಮೂನ್ ಭಾಳ ಚೆಂದ ಆಗ್ತಾವ್ರಿ. ಟೇಸ್ಟು ಸೂಪರ್ ಇರ್ತದೆ ನೋಡಿರಿ. ಈ ಥರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸೈಜ್ ನೋಡ್ಕೊಂಡು ಮಾಡಿರಿ. ನೀವು ನಾ ಎಷ್ಟು ಮಾಡತ್ತೀನಿ ರೀ. ಈಗ ನಿಮ್ಗೆ ಯಾವ ಸೈಜ್ ಬೇಕು ಸೈಜ್ ಮ್ಯಾಗ ಮಾಡಿರಿ. ನಾ ಎಷ್ಟು ಮಾಡತ್ತೀನಿ ರೀ. ಈಗ ಎಲ್ಲ ಜಾಮೂನ ಇದೇ ಥರ ರೆಡಿ ಮಾಡ್ಕೊಂಡೀನಿ ರೀ. ನೋಡಿರಿ ಎಷ್ಟೊಂದು ರೆಡಿ ಮಾಡ್ಕೊಂಡೀನಿ. ಈಗ ಎಣ್ಣೆ ಬಿಸಿಗಿಟ್ಟಿನಿ ಗ್ಯಾಸ್ ಮ್ಯಾಗ. ಎಣ್ಣೆ ಬಿಸಿ ಆಗ್ಯದ. ಎಣ್ಣೆಗ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆಗೆ ಕರಿತೀನಿ ಜಾಮೂನು. ಒಂದು ಸ್ವಲ್ಪ ಹಾಕಿ ಎಣ್ಣೆಗೆ ಕರಿತೀನಿ ರೀ. ಕಲರ್ನು ಎಷ್ಟು ಚೆಂದ ಬಂದ ನೋಡಿರಿ. ಮಾವಿನ ಹಣ್ಣು ಸೀಸನ್ ಅದ. ಒಂದು ಸಲ ಈ ಥರ ನೀವು ಟ್ರೈ ಮಾಡಿ ನೋಡಿರಿ. ಇವು ಕರದವ್ರೀಗ ಬೇರೆ ಒಂದು ಪ್ಲೇಟ್ನಾಗ ತೆಗಿತೀನಿ ರೀ. ಇದೇ ಥರ ಎಲ್ಲ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆಗೆ ಇದೇ ಥರ ಕರಿತೀನಿ ಎಲ್ಲ ಜಾಮೂನ್ಗಳು. ಅಷ್ಟು ಇದೇ ಥರ ಫ್ರೈ ಮಾಡ್ಕೊತೀನಿ ರೀ. ಈಗ ಇನ್ನೊಂದು ಸಲ ಹಾಕಿ ತೆಗಿತೀನಿ ರೀ. ಈಗ ಪಾಕದಾಗ ಹಾಕ್ಕೋಬೇಕ್ರಿ. ಪಾಕ ಇನ್ನು ಬಿಸಿ ಇರಲಿ ಅಂದ್ರೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಬೆಚ್ಚಗದ ರೀ. ಇನ್ನು ಆರಿತಂದ್ರೆ ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೋಬೇಕು. ಈಗ ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಬೇಕ್ರಿ. ಅದು ಈ ಥರ ಹಾಕ್ತೀನಿ ರೀ. ಇನ್ನೊಂದು ಸ್ವಲ್ಪ ಅದಾವ ಅವನು ಫ್ರೈ ಮಾಡ್ಕೋತೀನಿ ರೀ ಎಣ್ಣೆಗೆ. ಅವನು ಎಣ್ಣೆಗೆ ಇನ್ನೊಂದು ಸಲ ಕರಿತೀನಿ ರೀ. ಇದು ಮತ್ತೆ ಮ್ಯಾಗ ಮುಚ್ಚಿಡ್ತೀನಿ. ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೀನಿ. ಎಣ್ಣೆ ಕರ್ದೀನಿ ರೀ. ಈಗ ಇದು ಎಷ್ಟು ಹಾಕ್ತೀನಿ ರೀ. ಹಾಕಿ ಪಾಕದಾಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ತೀನಿ. ಪಾಕದಾಗ ಭಾಳತನ ಇಡೋದೇನು ಇಲ್ಲರಿ. ಇದು ಜಾಮೂನ್ ಥರ ಭಾಳತನ ಹಿಡಿಯಲ್ಲ ರೀ. ಅದಕ್ಕೆ ಟೈಮ್ ಅರ್ಧ ಗಂಟೆಯಿಂದ 1 ಗಂಟೆರಾಗ ಹಿಡೈತೆ ರೀ. ಅದಕ್ಕೆ ಪಾಕ ಎಲ್ಲ ಹಿರ್ಕೋತದೆ ಇದು. ಮತ್ತು ಭಾಳ ಜಾಸ್ತಿ ಟೈಮ್ ಆಯ್ತಂದ್ರೆ ಫುಲ್ ಮೆತ್ತಗಾಗಿಬಿಡ್ತಾವೆ. ಈಗ ಮುಚ್ಚಿಡ್ತೀನಿ ನೋಡಿರಿ. 1 ಗಂಟೆ ರೆಡಿ ಆಗ್ಯದ ನೋಡಿರಿ. ಈ ಥರ ರೆಡಿ ಆಗ್ಯದ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ.